ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೆ ಕಫ ಗಟ್ಟಿಯಾಗಿದ್ದರೆ ಕರಗಿಸೋ ಸಲುವಾಗಿ ನಾವು ಅರ್ಧ ಗ್ಲಾಸ್ ಹಾಲನ್ನು ತಕೊಂಡು, ಅರ್ಧ ಗ್ಲಾಸ್ ತಳ್ಳಗಿರುವ ಹಾಲನ್ನು ತಕೊಂಡು, ಹಾಲು ತಳ್ಳಗಾಗಿರ್ಬೇಕು ಮತ್ತು ಸ್ವಲ್ಪ ಬಿಸಿರ್ಬೇಕು. ಅರ್ಧ ಗ್ಲಾಸ್ ಹಾಲು ಬಹಳ ತಳ್ಳಗಾಗಿರ್ಬೇಕು ಮತ್ತು ಸ್ವಲ್ಪ ಬಿಸಿರ್ಬೇಕು. ನಾವು ಅರ್ಧ ಗ್ಲಾಸ್ ಹಾಲನ್ನು ತಕೊಂಡು ಅದರಲ್ಲಿ ನಾವು 2 ಬೆಳ್ಳುಳ್ಳಿ ಎಸಳುಗಳನ್ನು ತಗೊಳ್ಳಿ. 2 ಬೆಳ್ಳುಳ್ಳಿ ಎಸಳುಗಳನ್ನು ತಕೊಂಡು 2 ಬೆಳ್ಳುಳ್ಳಿ ಎಸಳುಗಳನ್ನು ತಕೊಂಡು ಚೆನ್ನಾಗಿ ಜಜ್ಜಿದ ನಂತರ ಈ ಬೆಳ್ಳುಳ್ಳಿಯ ಪೇಸ್ಟ್ ಅನ್ನ ನಾವು ಹಾಲಿನಲ್ಲಿ ಮಿಶ್ರ ಮಾಡಿ ಸ್ವಲ್ಪ ಬಿಸಿ ಇರುವ ಹಾಗೂ ಬಹಳ ತಳ್ಳಗಿರುವ ಅರ್ಧ ಗ್ಲಾಸ್ ಹಾಲನ್ನು ತಕೊಂಡು ಅದರಲ್ಲಿ 2 ಬೆಳ್ಳುಳ್ಳಿಯ ಎಸಳುಗಳನ್ನು ತಕೊಂಡು 2 ಬೆಳ್ಳುಳ್ಳಿ ಎಸಳುಗಳನ್ನು ಚೆನ್ನಾಗಿ ಜಜ್ಜಿ ಪೇಸ್ಟ್ ಅಂತ ಮಾಡಿ ಆ ಪೇಸ್ಟ್ ಅನ್ನ ಹಾಲಿನ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಮಕ್ಕಳಿಗೆ ಮುಂಜಾನೆ ಹಾಗೂ ಸಾಯಂಕಾಲ 1 ದಿವಸ ಅಥವಾ 2 ದಿವಸ ಕೊಡುತ್ತಾ ಬಂದಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಿಂದ ಕಫ ಗಟ್ಟಿದ್ರು ಕೂಡ ನಾವು ನೀರಿನಂತೆ ಕಫ ಹೊರಗೆ ಬಂದ್ಬಿಡುತ್ತೆ. ನಮಗೆ ಕಫ ಲಂಗ್ಸ್ ನಲ್ಲಿ ಆಗಿರ್ಬೋದು ಅಥವಾ ಎಲ್ಲೋ ಒಂದ್ ಕಡೆ ನಮ್ಗೆ ಕಫ ಗಟ್ಟಿಯಾಗಿದ್ರು ಕೂಡ ಹೊರಗೆ ಬರ್ತಲ್ಲ ಅಂತಂದಾಗ ಮಕ್ಕಳಿಗೆ ನಾವು ಅರ್ಧ ಗ್ಲಾಸ್ ಸ್ವಲ್ಪ ಬಿಸಿರುವ ತಳ್ಳಗಿರುವ ಹಾಲಿನಲ್ಲಿ 2 ಬೆಳ್ಳುಳ್ಳಿ ಎಸಳುಗಳನ್ನ ಪೇಸ್ಟ್ ಹಾಕಿ ಮಕ್ಕಳಿಗೆ ಮುಂಜಾನೆ ಹಾಗೂ ಸಾಯಂಕಾಲ 1 ದಿವಸ ಅಥವಾ 2 ದಿವಸ ಕೊಡುತ್ತಾ ಬಂದಲ್ಲಿ ಯಾವುದೇ ರೀತಿಯಿಂದ ಎಷ್ಟೇ ಗಟ್ಟಿಯಾಗಿದ್ರು ಕೂಡ ಕಫ ಗಟ್ಟಿಯಾಗಿದ್ರು ಕೂಡ ಸಂಪೂರ್ಣ ನೀರಿನಂತೆ ಹೊರಗೆ ಬಂದ್ಬಿಡತ್ತೆ. ಮಕ್ಕಳು ರಿಲ್ಯಾಕ್ಸ್ ಆಗಿರ್ತಾರೆ. ಹಾಗೆ ಕಫ ಎಂತದೇ ಗಟ್ಟಿಯಾಗಿರ್ಲಿ ಅದು ಎಲ್ಲೇ ಲಂಗ್ಸ್ ನಲ್ಲಿ ಇರ್ಲಿದ್ರು ಕೂಡ ಅದು ಹೊರಗೆ ಬಂದ್ಬಿಡತ್ತೆ. ಮಕ್ಕಳು ರಿಲ್ಯಾಕ್ಸ್ ಆಗಿ ಉಸಿರು ತಗೋತಾರೆ, ಚೆನ್ನಾಗಿ ನಾರ್ಮಲ್ ಹೆಲ್ದಿ ಲೈಫ್ ಅನ್ನ ಎಂಜಾಯ್ ಮಾಡ್ತಾರೆ. ಕಫ ಗಟ್ಟಿನ ಸಂಪೂರ್ಣವಾಗಿ ನೀರಿನಿಂದ ಹೊರಗೆ ಬಂದ್ಬಿಡತ್ತೆ. ಹಾಗಾಗಿ ಮಕ್ಕಳಿಗೆ ಕಫ ಗಟ್ಟಿಯಾಗಿದೆ, ಬಹಳಷ್ಟು ಪ್ರಾಬ್ಲಮ್, ಏನೋ ಸಿರಪ್ ಯೂಸ್ ಮಾಡಿದ್ರು ಕೂಡ ಹೆಲ್ಪ್ ಆಗ್ತಿಲ್ಲ, ಏನು ನೆಬ್ಲೈಸರ್ ಹಚ್ಚು ಕೂಡ ಹೆಲ್ಪ್ ಆಗ್ತಿಲ್ಲ ಅಂತಂದಾಗ ಅಂತ ಸಂದರ್ಭದಲ್ಲಿ ಈ ಮೆಥಡ್ ಮಾಡುವುದರಿಂದ ಕಫ ಎಂತದೇ ಗಟ್ಟಿ ಇದ್ರು ಕೂಡ ನೀರಿನಂತೆ ಹೊರಗೆ ಬಂದ್ಬಿಡುತ್ತೆ. ಹಾಗಾಗಿ ಅರ್ಧ ಗ್ಲಾಸ್ ಹಾಲನ್ನು ತಕೊಂಡು ತಳ್ಳಗಿರುವ ಹಾಲನ್ನು ತಕೊಂಡು ಅದು ಸ್ವಲ್ಪ ಬಿಸಿ ಇರಬೇಕು. ಆ ಹಾಲಿನಲ್ಲಿ 2 ಬೆಳ್ಳುಳ್ಳಿ ಎಸಳುಗಳನ್ನ ಚೆನ್ನಾಗಿ ಜಜ್ಜಿ ಅದರಲ್ಲಿ ಪೇಸ್ಟ್ ಅನ್ನ ಅದರಲ್ಲಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಮಕ್ಕಳಿಗೆ ಮುಂಜಾನೆ ಹಾಗೂ ಸಾಯಂಕಾಲ 1 ಅಥವಾ 2 ದಿವಸ ಕೊಡುತ್ತಾ ಬಂದಲ್ಲಿ ಕಫ ಸಂಪೂರ್ಣವಾಗಿ ನೀರಿನಂತೆ ಕರಗಿ ಹೊರಗೆ ಬಂದ್ಬಿಡುತ್ತೆ. ಮಕ್ಕಳು ರಿಲ್ಯಾಕ್ಸ್ ಆಗಿರ್ತಾರೆ. ಹಾಗಾಗಿ ಎಲ್ಲರಿಗೆಲ್ಲ ಈ ಮಳೆಗಾಲದಲ್ಲಿ ಯಾವ ಮಕ್ಕಳಿಗೆ ಬಹಳಷ್ಟು ಕಫ ಗಟ್ಟಿ ಬಹಳಷ್ಟು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ನಾವು ಸಫರ್ ಮಾಡ್ತಾ ಇರ್ತಾರೆ ಅಂತವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಈ ಬೆಳ್ಳುಳ್ಳಿ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಧನ್ಯವಾದಗಳು.